ಪರೀಕ್ಷಿಸಿ ನೋಡು. ಜೇಷಾಮ್ ಜಬದರೆ ಅಧ್ಯಾಯ 14. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನಮ್ಮನ್ನು ಸರಿಪಡಿಸಿಕೊಳ್ಳುವ ಶೋಧನೆಗಳ ಬಗ್ಗೆ ಪರೀಕ್ಷಿಸೋಣ. ದೇವರೇ ನನ್ನನ್ನು ಪರೀಕ್ಷಿಸಿ ನನ್ನನ್ನು ತಿಳಿದುಕೊಂಡಿದ್ದಿ. ದೂರದಿಂದಲೇ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ಕೀರ್ತನೆ 139, 1, 2. ಅರಸನಾದ ದಾವೀದನು ಇಸ್ರೇಲ್ ಜನರನ್ನು ಆಳುವುದಕ್ಕಾಗಿ ತನ್ನನ್ನು ಅರಸನನ್ನಾಗಿ ಮಾಡಿದ ರಾಜಾದಿರಾಜನು ದೇವಾದಿದೇವನು ಆಗಿರುವ ದೇವರ ಮುಂದೆ ಅಡ್ಡಬಿದ್ದು ಮಾಡಿದ ಪ್ರಾರ್ಥನೆಯೇ ಇದು. ಎಷ್ಟು ಸುಂದರವಾದ ಪ್ರಾರ್ಥನೆ! ಪ್ರೀತಿಯ ದೇವಜನರೇ, ನಾವು ಕೂಡ ನಮ್ಮ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಮ್ಮಲ್ಲಿ ಪಾಪ ಉಂಟೆಂದು ಗೊತ್ತಾದರೆ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡೋಣ. ಆತನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಣ ಹೊಂದೋಣ. 1 ಯೋಹಾನ 1, 7, 10. 1. ನಿನ್ನ ಜೀವಿತದ ಎಲ್ಲ ಕಾರ್ಯಗಳಲ್ಲಿ ದೇವರಿಗೆ ಮೊದಲ ಸ್ಥಾನ ಕೊಟ್ಟಿರುವೆಯಾ? ಮತ್ತಾಯ 6:33. ದೇವರಿಗೆ ನಿನ್ನನ್ನು ಅರ್ಪಿಸಿ ಆತನಿಗೆ ಮೊದಲ ಸ್ಥಾನ ಕೊಡುವುದಕ್ಕೆ ಹಣವಾಗಲಿ, ಹೊಗಳಿಕೆಯಾಗಲಿ, ಪದವಿಯಾಗಲಿ, ಕುಟುಂಬವಾಗಲಿ ಮತ್ತಾಯ 10:37 ಹೇಳಿರುವ ಹಾಗೆ, ಲೂಕ 8:15 ಹೇಳುವ ಹಾಗೆ ತಡೆಯಾಗಿರುವುದಾ? 2. ಎಲ್ಲ ವಿಷಯಗಳಲ್ಲಿಯೂ ದೇವರಿಗೆ ಇಷ್ಟವಾಗಿರಲು, ಮೆಚ್ಚುಗೆಯಾಗಿರಲು ಬಯಸುವೆಯಾ? ಗಲಾತ್ಯ 1:10. ಇಲ್ಲವೇ ದೇವರಿಗೆ ವಿರೋಧವಾಗಿ ಎಂದಾದರೂ ಗುಣುಗುಟ್ಟಿರುವೆಯಾ? 3. ಒಳ್ಳೆಯವುಗಳನ್ನು ಹೊಂದಿದಾಗ ಮಾತ್ರವೇ ದೇವರನ್ನು ಸ್ತುತಿಸಿ, ದೇವರು ನಿನ್ನ ಜೀವಿತದಲ್ಲಿ ಅನುಮತಿಸಿದ ಕಷ್ಟಗಳಿಗಾಗಿಯೂ ದೇವರನ್ನು ಮನಪೂರ್ವಕವಾಗಿ ಸ್ತುತಿಸುತ್ತಿರುವೆಯಾ? 1 ಥೆಸಲೋನಿಕ 5:18. ಇಲ್ಲವೇ ದೇವರಿಂದ ನೀನು ಹೊಂದಿಕೊಂಡಿರುವುದರಲ್ಲಿ ಅತೃಪ್ತಿ ಹೊಂದಿರುವೆಯಾ? 1 ತಿಮೋತಿ 6:6-8. 4. ಅನುದಿನವೂ ದೇವರ ವಾಕ್ಯವನ್ನು ಓದುವುದರಲ್ಲಿ, ಪ್ರಾರ್ಥಿಸುವುದರಲ್ಲಿ ನಾಶವಾಗುತ್ತಿರುವ ಆತ್ಮಗಳನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡುವುದರಲ್ಲಿ ಗಮನ ಹರಿಸಿರುವೆಯಾ? ಇಲ್ಲವೇ ನಿನ್ನ ಆತ್ಮಿಕ ಜೀವಿತವು ಏನು ಪ್ರಯೋಜನವಿಲ್ಲದಂತಿರುವುದಾ? ಕೀರ್ತನೆ 63:1, 119, 147. ಯೋಬ 15:4, ಮಾರ್ಕ 16:15, ಜ್ಞಾನೋಕ್ತಿ 11:30, ಪ್ರಕಟಣೆ 2:15-16. 5. ಪ್ರಾರ್ಥನಾ ಗುಂಪುಗಳು, ಆತ್ಮಿಕ ಕೂಟಗಳು ಇಲ್ಲವೇ ಸಭೆಯಾಗಿ ಕೂಡುವುದು, ಇವುಗಳಲ್ಲಿ ಕ್ರಮವಾಗಿ ಭಾಗವಹಿಸುವಿರಾ? ಇಬ್ರಿಯ 10:24-25. ದೇವರಿಗಾಗಿ ನೀನು ಕೊಡುವ ಸಮಯ, ತಲಾಂತುಗಳು, ದಶಮಭಾಗ ಕಾಣಿಕೆ ಇವುಗಳಲ್ಲಿ ನೀನು ಕರ್ತನನ್ನು ವಂಚಿಸಿರುವೆಯಾ? ಎಫೆಸ 5:16, ಮತ್ತಾಯ 25:10-15. ದೇವರಿಗೆ ಸಲ್ಲಿಸಬೇಕಾದ ಮಹಿಮೆಯನ್ನು ಆತನಿಗೆ ಸಲ್ಲಿಸುವೆಯಾ? ಯೆರೆಮೀಯ 9:23-24. ದೇವಸೇವಕರ ಕುರಿತು ಅವಹೇಳನವಾಗಿ ಮಾತಾಡಿ ದೇವರಿಗೆ ಅಪಮಾನ ಮಾಡುವೆಯಾ? ಕೀರ್ತನೆ 105:15, ವಿಮೋಚನಕಾಂಡ 4:11. ದೇವರ ಮಾತಿನ ಮೇಲೆ ಭರವಸವಿಡದೆ ನಿನ್ನ ಸ್ವಂತ ಆಲೋಚನೆಗಳನ್ನೇ ಆಧರಿಸಿ ನಡೆದುಕೊಳ್ಳುವಿಯಾ? ಮಾರ್ಕ 27:34. ನಿನ್ನ ಮಾರ್ಗವೇ ಸರಿ ಎಂದು ಹಠ ಹಿಡಿದು ಮಾತನಾಡುವೆಯಾ? 1 ಪೇತ್ರ 5:6, ಎಫೆಸ 5:2. ನಿನ್ನ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳದೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವೆಯಾ? ಫಿಲಿಪಿಯ 2:8, ಕೀರ್ತನೆ 119:155. 8. ನೀನು ಮಾಡಬೇಕಾದ ಕಾರ್ಯಗಳನ್ನು ಮಾಡದೆ ನಿನ್ನ ಮನಸ್ಸು ಬಂದಂತೆ ನಡೆದುಕೊಳ್ಳುತ್ತಿರುವೆಯಾ? ಮತ್ತಾಯ 25:14-18.
ಇಲ್ಲವೇ ನೀನು ಮಾಡಬೇಕಾದ ಕಾರ್ಯಗಳಿಂದ ನಿನ್ನನ್ನು ಇತರರು ಹೊಗಳಿಲ್ಲವೆಂದು ಬೇಸರಗೊಂಡಿರುವೆಯಾ? 1 ಕೊರಿಂಥ 10:31, 1 ಥೆಸಲೋನಿಕ 2:4-6. 9. ದೇವರ ಆಲಯವಾಗಿರುವ ನಿನ್ನ ಶರೀರವನ್ನು ಲೋಕದ ಆಶೆ ದುರಿಚ್ಛೆಗಳಿಗೆ ಸ್ಥಳ ಕೊಟ್ಟಿರುವೆಯಾ? ದೇವರ ಆತ್ಮನು ನಿನ್ನಲ್ಲಿ ವಾಸ ಮಾಡುವುದಕ್ಕೆ ನೀನೇ ಅಡ್ಡಿಯಾಗಿರುವೆಯಾ? 1 ಕೊರಿಂಥ 3:16, 6, 9, 20. 10. ಇತರರು ನಿನಗೆ ವಿರೋಧವಾಗಿ ಮಾಡಿರುವ ತಪ್ಪುಗಳನ್ನು ಮನಪೂರ್ವಕವಾಗಿ ಕ್ಷಮಿಸಿರುವೆಯಾ? ಮತ್ತಾಯ 6:14, 15. ಇಲ್ಲವೇ ರಹಸ್ಯವಾಗಿ ಇತರರಿಗೆ ಆಗುವ ಕೇಡುಗಳಿಗೆ ನೀನು ಸಂತೋಷ ಪಡುವಿಯಾ? ಮತ್ತಾಯ 5:11 ಹೇಳಿರುವ ಹಾಗೆ ನಿನ್ನ ವೈರಿಗಳನ್ನು ಪ್ರೀತಿಸುವೆಯಾ? ನಿನ್ನನ್ನು ಶಪಿಸುವವರನ್ನು ಆಶೀರ್ವದಿಸಿರುವೆಯಾ? ಅವರಿಗಾಗಿ ಪ್ರಾರ್ಥಿಸಿರುವೆಯಾ? 11. ಆ ವಿಶ್ವಾಸಿಗಳೊಂದಿಗೆ ಸೇರಿ ನಿನ್ನ ಮಾತಿನಿಂದಾಗಲಿ ಕ್ರಿಯೆಗಳಿಂದಾಗಲಿ ಅವರಲ್ಲಿ ಭೇದವನ್ನುಂಟು ಮಾಡುವಿರೆಯಾ? ಜಗಳವಾಡಿ ಇತರರ ಮನಸ್ಸನ್ನು ನೋಯಿಸಿರುವೆಯಾ? ರೋಮ 16:17, 1 ಪೇತ್ರ 3:2. ದೇಶದ ಆಜ್ಞೆಗಳನ್ನು ಕೈಗೊಳ್ಳುವುದರಲ್ಲಿಯೂ ಅಧಿಕಾರಿಗಳಿಗೆ ವಿಧೇಯವಾಗಿ ಇರುವೆಯಾ? ಇಬ್ರಿಯ 13:7, ರೋಮಾಪುರ 13:1-7. ನಮ್ಮನ್ನು ನಾವೇ ಪರಿಶೀಲಿಸಿಕೊಳ್ಳೋಣ. 1 ಕೊರಿಂಥ 11:31. ಮೇಲೆ ಹೇಳಿದ ಪ್ರಶ್ನೆಗಳಿಗೆ ನಾವು ಏನು ಉತ್ತರ ಕೊಡುವೆವು? ನಮ್ಮಲ್ಲಿ ದೋಷಗಳಿವೆಯೆಂದು ತಿಳಿದರೆ ಪಶ್ಚಾತ್ತಾಪದಿಂದ 1 ಯೋಹಾನ 1:8-9 ಹೇಳಿರುವ ಹಾಗೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಬಿಟ್ಟು ಬಿಡೋಣ. ರೋಮಾಪುರ 8:23 ವಾಕ್ಯಗಳನ್ನು ನಂಬಿ ಯಾವಾಗಲೂ ಎಲ್ಲ ಕಾರ್ಯಗಳಿಗೂ ವಿಧೇಯರಾಗಿ ಮುಂದುವರಿಯೋಣ. ದೇವರು ಜಯ ಕೊಡುತ್ತಾನೆ. ನಾವು ಆತನಲ್ಲಿ ನೆಲೆಗೊಂಡಿರೋಣ. ಆತನು ಬೆಳಕಿನಲ್ಲಿರುವ ಹಾಗೆ ನಾವು ಆ ಬೆಳಕಾಗಿರೋಣ. ಆ ಬೆಳಕಿನಲ್ಲಿ ನಡೆಯೋಣ. 1 ಯೋಹಾನ 1:7. ಆಗ ದೇವರ ಅದ್ಭುತ ಶಕ್ತಿಯನ್ನು, ಮಹಿಮೆಯನ್ನು, ಅಪರಿಮಿತವಾದ ಆಶೀರ್ವಾದಗಳನ್ನು ಅನುದಿನವೂ ನಮ್ಮ ಜೀವಿತದಲ್ಲಿ ಕಾಣುತ್ತೇವೆ. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ.
ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ, ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.